ಪ್ರೈಸ್ ದ ಲಾರ್ಡ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ನಮ್ಮ ಇತ್ತೀಚಿನ ಕಾಲಘಟ್ಟದಲ್ಲಿ ನೋಡುವುದಾದರೆ ನಮಗೆಲ್ಲರಿಗೂ ಒಂದು ಅಭ್ಯಾಸ ಇದೆ. ಅದೇನೆಂದರೆ ನಮ್ಮ ವಾಟ್ಸಪ್ ಅಥವಾ ಫೇಸ್ಬುಕ್ ಅಥವಾ ಟ್ವಿಟರ್ ಅಥವಾ ಇನ್ಸ್ಟಾಗ್ರಾಮ್ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಪ್ರತಿನಿತ್ಯ ವಿಶೇಷವಾಗಿ ಸ್ಟೇಟಸ್ ಹಾಕುವುದನ್ನು ನಾವು ನೋಡ್ತೇವೆ. ಅದರಲ್ಲಿ ನಮ್ಮಲ್ಲಿ ಅನೇಕರು, ವಿಶೇಷವಾಗಿ ನಾನು ಕೂಡ, ನಮ್ಮ ಸ್ಟೇಟಸ್ ಹಾಕುವಾಗ ಅನೇಕ ಸಾರಿ ದೇವರ ಹಾಡುಗಳು, ದೇವರ ಕುರಿತಾದ ವಾಕ್ಯಗಳು ಅಥವಾ ದೇವರ ಭಕ್ತಿ ವೃದ್ಧಿಗೆ ಅನುಕೂಲವಾಗುವಂತಹ ಅನೇಕ ವಿಷಯಗಳು ನಾವು ಅಪ್ಲೋಡ್ ಮಾಡುತ್ತೇವೆ. ಆ, ಇದು ಮಾಡುವುದು ನಮ್ಮಲ್ಲಿರುವ ಭಕ್ತಿಯನ್ನು ತೋರಿಸುವುದಕ್ಕಾಗಿ ಮಾತ್ರವಲ್ಲದೆ ಅನೇಕ ವೇಳೆ ಅನೇಕರ ಭಕ್ತಿ ವೃದ್ಧಿಗೆ ಅನುಕೂಲವಾಗಲಿ ಎಂಬುದಾಗಿ, ಜೊತೆಗೆ ಅದು ನಮಗೂ ಕೂಡ ಒಂದು ರೀತಿಯಾದ ಆತ್ಮಿಕವಾದ ತೃಪ್ತಿ ನೀಡುತ್ತದೆ ಎಂಬುದಾಗಿ ಮಾಡುತ್ತೇವೆ. ಆದರೆ ಒಂದು ವಿಷಯ ನಾವು ನೆನಪು ಮಾಡಿಕೊಳ್ಳೋದಾದರೆ, ಪ್ರಿಯರಾದ ದೇವ ಮಕ್ಕಳೇ, ಈ ನಾವು ಹಾಕುವ ಸ್ಟೇಟಸ್ ಆಗಲಿ, ಫೋಟೋ ಆಗಲಿ, ಇದನ್ನೆಲ್ಲ ನೋಡುವುದಕ್ಕೆ ದೇವರು ಮನುಷ್ಯನಂತೆ ಅಲ್ಲ. ಆತನು ನಮ್ಮ ಎಲ್ಲ ಕಾರ್ಯವನ್ನು ನೋಡುವವನಾದರೂ ಕೂಡ ಆ ಸ್ಟೇಟಸ್ನಿಂದ ಅಥವಾ ನಾವು ಹಾಕುವ ಯಾವುದೋ ಫೋಟೋ ಅಂಥ ಭಕ್ತಿ ಕಾರ್ಯಗಳಿಗೆ ಆತನು ಮೆಚ್ಚುವವನಲ್ಲ. ಅದಕ್ಕೆ ಬದಲಾಗಿ ಆತನು ಈ 2025 ಮುಗಿದು ನಾವು 26ನೇ ವರ್ಷ, ಹೊಸ ವರ್ಷಕ್ಕೆ ಕಾಲಿಡುವಾಗ ನಮ್ಮಲ್ಲಿ ನಿಜವಾದ ಭಕ್ತಿಯನ್ನು ಆತನು ಬಯಸುತ್ತಿದ್ದಾನೆ. ಅದ್ಯಾವುದೆಂಬುದಾಗಿ ನೋಡುವುದಾದರೆ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ, ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ಇಂಥ ಒಂದು ಭಕ್ತಿಯನ್ನು ನಾವು ನಮ್ಮ ಜೀವಿತದಲ್ಲಿ ಅಭ್ಯಾಸ ಮಾಡೋಣ. ಸ್ಟೇಟಸ್ ಹಾಕುವುದು ಒಳ್ಳೆಯದೇ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹೊರಗಿನ ತೋರಿಕೆಗಿಂತ ನಿಜವಾಗಿಯೂ ನಮ್ಮ ಕಾರ್ಯರೂಪದಲ್ಲಿ ಅಥವಾ ನಾವು ಇತರರೊಂದಿಗೆ ವ್ಯವಹರಿಸುವಾಗ ಮಾಡುವ ಕೆಲಸ ಕಾರ್ಯಗಳಲ್ಲಿ ನಮ್ಮ ದೇವರ ಮೇಲಿನ ನಿಜವಾದ ಭಕ್ತಿಯನ್ನು ತೋರಿಸೋಣ. ಅದರ ಮೂಲಕ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.